ನಮಸ್ತೆ ಎಲ್ಲರಿಗೂ, ನಾನು ನಂದಿನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಮಹಿಳೆಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ. ಈಗಾಗಲೇ 20ನೇ ಕಂತಿನ ಹಣ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಯಾವೆಲ್ಲ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿದೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿದ್ರೆ ನಿಮಗೆ ಮಾಹಿತಿ ಕೂಡ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮಗೆಲ್ಲ ಗೊತ್ತಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆ 20ನೇ ಕಂತಿನ ಹಣವನ್ನು ನಾವು ಬಿಡುಗಡೆ ಮಾಡ್ತೀವಿ ಅಂತ ಕಳೆದ ಒಂದು 3-4 ದಿನಗಳ ಹಿಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸ್ಕೊಟ್ಟಿದ್ರು. ನಾವು ಸಹ ನಿಮಗೆ ಹಳೆ ವಿಡಿಯೋಗಳಲ್ಲಿ ನಾನು ಮಾಹಿತಿನ ತಿಳಿಸಿದ್ದೆ. ಈ ಒಂದು 10ನೇ ತಾರೀಕಿನ ಒಳಗಡೆ ನಿಮಗೆ 20ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದೆ. ಯಾಕಂದರೆ 19ನೇ ಕಂತಿನ ಹಣ 2ನೇ ಹಂತದಲ್ಲಿ ಬಿಡುಗಡೆ ಆಗಿತ್ತು ಮೇ ತಿಂಗಳು ಕೊನೆಯಲ್ಲಿ. ಸೊ ಅದೆಲ್ಲ ಒಂದು ಪ್ರೋಸೆಸ್ ಆಗಿ ಅದಾದ ಮೇಲೆ 19ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದೆ. ಅದೇ ರೀತಿಯಲ್ಲಿ ಇವಾಗ 20ನೇ ಕಂತಿನ ಹಣ ಸಹ ನಿನ್ನೆಯಿಂದ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಹಾಗಾದರೆ ಭಾಳಷ್ಟು ಜನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತಾಯಿದ್ರು. ಹಾಗೆ ನಮಗೂ ನೋಟಿಫಿಕೇಷನ್ ಕೂಡ ನಮಗೆ ಸಿಕ್ತು, ಈ ರೀತಿಯಾಗಿ ಹಣ ಬಿಡುಗಡೆ ಆಗ್ತಾಯಿದೆ ಅಂತ. ಅದಕ್ಕೆ ನಾನು ಮತ್ತೆ ನಿಮಗೆಲ್ಲರಿಗೂ ವಿಡಿಯೋ ಮಾಡಿ ತಿಳಿಸ್ಕೊಡೋಣ ಅಂತ ನಾನು ಈ ಒಂದು ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ನಿಮಗೇನಾದರೂ ಈ ಒಂದು 20ನೇ ಕಂತಿನ ಹಣ ನಿನ್ನೆಯಿಂದ ಏನಾದರೂ ಜಮಾ ಆಗಿದ್ದರೆ ನಿಮ್ಮ ಒಂದು ಜಿಲ್ಲೆಯನ್ನು ಮೆನ್ಷನ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನು ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂದರೆ ಭಾಳಷ್ಟು ಜಿಲ್ಲೆಗಳಿಗೆ ಈ ಸಲ ಬಿಡುಗಡೆ ಆಗಿಲ್ಲ. ಕೇವಲ ಒಂದು ಬೆಂಗಳೂರು ರೂರಲ್ ಜಿಲ್ಲೆಗಳಿಗೆ ಮಾತ್ರ ಇವಾಗ ಹಣವನ್ನು ಬಿಡುಗಡೆ ಮಾಡಿದೆ ಸರ್ಕಾರ. ಇನ್ನು ಇವತ್ತು ನಾಳೆ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗೋ ಚಾನ್ಸಸ್ ಇದೆ. ಮತ್ತು ಇನ್ನು ಕೇಳ್ತೀರಾ ನೀವು, ಎಲ್ಲರಿಗೂ ಬಿಡುಗಡೆ ಆಗಿಬಿಟ್ಟಿದೆಯಾ ಅಂತ ಕೇಳೋದಾದರೆ ಖಂಡಿತವಾಗ್ಲೂ ಇಲ್ಲ. ಕೇವಲ ಒಂದು 10-15% ಅಷ್ಟು ಜನಗಳಿಗೆ ಮಾತ್ರ ಬಿಡುಗಡೆ ಆಗ್ತಾ ಇದೆ. ಇನ್ನು ಎಲ್ಲ ಜಿಲ್ಲೆಗಳಿಗೂ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆದರೆ ಸೊ ಎಲ್ಲರಿಗೂ ಒಂದು ಬಿಡುಗಡೆ ಆಗೋದಕ್ಕೆ ಇನ್ನೊಂದು ವಾರದಲ್ಲಿ ಎಲ್ಲರ ಒಂದು ಜಿಲ್ಲೆಗಳಿಗೂ ಎಲ್ಲರ ಖಾತೆಗಳಿಗೂ ಸಹ ಈ ಒಂದು ಹಣ ಬಿಡುಗಡೆ ಆಗುತ್ತೆ. ಅಂತೂ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತೂ ಸಹ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ ರೀತಿಯಲ್ಲಿ ಕೊಟ್ಟಿದ್ದಾರೆ. ನೋಡೋಣ, 20ನೇ ಕಂತು ಇವಾಗ ಬಿಡುಗಡೆ ಆಗಿರೋದ್ರಿಂದ ಇನ್ನು ಈ ಪ್ರೋಸೆಸ್ ಎಲ್ಲ ಮುಗಿಯೋ ಅಷ್ಟೇ ಇನ್ನು 15 ದಿವಸ ಆಗುತ್ತೆ. ಕಳೆದ ಒಂದು 3-4 ದಿವಸ ಹಿಂದೆನೇ ಹೇಳಿದರು ಒಂದು 21ನೇ ಕಂತಿನ ಹಣವನ್ನು ಅದು ಬಿಲ್ಲಿಂಗ್ ಸಹ ನಾವು ಮುಗಿಸಿದ್ದೀವಿ, ಅದನ್ನು ಬಹಳಷ್ಟು ಬೇಗ ಈ ಒಂದು ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು. ಆದರೆ 20ನೇ ಕಂತಿನ ಹಣ ಇನ್ನು ಬಿಡುಗಡೆ ಆಗದಿರ 21ನೇ ಕಂತಿನ ಹಣ ಬಿಡುಗಡೆ ಮಾಡಿದ್ವಿ. ಇವರು ತುಂಬ ಲೇಟ್ ಮಾಡ್ತಾರೆ ಅಂತ ನಾವು ಕೂಡ ಅಂದ್ಕೊಂಡಿದ್ವಿ. ಆದರೆ ಏನೋ ಗೊತ್ತಿಲ್ಲ, ಬಹಳ ಬೇಗನೆ ಒಂದು 20ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ನೋಡಬೇಕು, ಈ ವಾರದಲ್ಲೇ ಹಣ ಬಿಡುಗಡೆ ಆಗಿರೋದ್ರಿಂದ ಇದೇ ತಿಂಗಳಲ್ಲೇ ಮತ್ತು 21ನೇ ಕಂತಿನ ಹಣವನ್ನು ಏನಾದರೂ ಬೇಗ ಬಿಡುಗಡೆ ಮಾಡ್ತಾರೋ ಏನೋ ನೋಡಬೇಕಾಗಿದೆ. ಆ ರೀತಿ ಏನಾದರೂ ಆಯಿತು ಅಂದರೆ ನಿಮಗೆ ಇದೇ ತಿಂಗಳು ಪ್ರತಿಯೊಬ್ಬರ ಖಾತೆಗೆ 4,000 ರೂಪಾಯಿ ಹಣ ಬರೋ ರೀತಿ ಆಗುತ್ತೆ. ಸೊ ನೀವೆಲ್ಲ ಯಾವ ರೀತಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಉಪಯೋಗಿಸ್ತಾ ಇದ್ದೀರಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾವ ರೀತಿ ನಿಮ್ಗೆ ಅನುಕೂಲ ಆಗ್ತಾ ಇದೆ ಅನ್ನೋದನ್ನು ತಿಳಿಸೋದನ್ನು ಮರಿಬೇಡಿ. ಭಾಳಷ್ಟು ಜನ ಹೇಳ್ತಾ ಇದ್ದಾರೆ, ನಮ್ಮ ಒಂದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒಂದು ಬುಕ್ಸ್ ತೊಗೊಳಕ್ಕಾಗಿರ್ಬೋದು, ಬಸ್ ಚಾರ್ಜ್ಗಾಗಿರ್ಬೋದು, ಈ ರೀತಿಯಾಗಿ ಟ್ಯೂಷನ್ ಫೀಸ್ ಆಗಿರ್ಬೋದು, ಸ್ಕೂಲ್ ಫೀಸ್ ಆಗಿರ್ಬೋದು, ಈ ರೀತಿಯಾಗಿ ನಾವು ಯೂಸ್ ಮಾಡ್ಕೊತಾ ಇದ್ದೀವಿ ಅಂತ, ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೊತಾ ಇದ್ದೀವಿ ಅಂತ ಕಮೆಂಟ್ ಸೆಕ್ಷನ್ ತಿಳಿಸ್ತಾ ಇದ್ದಾರೆ. ನೀವು ಯಾವ ರೀತಿ ಯೂಸ್ ಮಾಡ್ಕೊತಿದ್ದೀರಿ ಅಂತ ಕಮೆಂಟ್ ಸೆಕ್ಷನ್ ತಿಳಿಸೋದನ್ನು ಮರಿಬೇಡಿ. ಈಗ ಒಂದೇ ಒಂದು ಜಿಲ್ಲೆಗೆ ಮಾತ್ರ ಈಗ ಹಣ ಬಿಡುಗಡೆ ಆಗಿದೆ. ಮತ್ತು ಈ ರೀತಿಯಾಗಿ ಹಣ ಏನಾದರೂ ಮತ್ತೆ ಬಿಡುಗಡೆ ಆಗೋದಕ್ಕೆ ಶುರುವಾದರೆ ಮತ್ತು ನಮಗಷ್ಟು ಮಾಹಿತಿಗಳು ಸಿಕ್ಕಿದ್ರೆ ಖಂಡಿತವಾಗ್ಲೂ ಅಪ್ಡೇಟನ್ನು ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಸಹ ನಿಮಗೇನಾದರೂ ಅಪ್ಡೇಟು ಅಂದರೆ ನಿಮ್ಮ ಒಂದು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದ್ದರೆ ಜಿಲ್ಲೆನ ಮೆನ್ಷನ್ ಮಾಡೋದನ್ನು ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡೋದು ಮರಿಬೇಡಿ. ಸೊ ಇದೊಂದು ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ. ಇದಿಷ್ಟು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಥ ಮಾಹಿತಿ ಆಗಿದೆ. ಇದೇ ರೀತಿಯಾದಂಥ ನಿಮಗೆ ಮಾಹಿತಿ ಸಿಗಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.